ಸ್ನೇಹಿತರೆ, ಯುಗಾದಿ ಹಬ್ಬ ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಹಬ್ಬವೂ ಕೂಡ ಒಂದು ಆಗಿದೆ. ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ ಯುಗಾದಿ ಅಂದರೆ ಹೊಸ ವರ್ಷದ ಪ್ರಾರಂಭ ಆಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಹೊಸ ವರ್ಷ ಯಾವುದು? ಜನವರಿ ತಿಂಗಳ ಅಥವಾ ಯುಗಾದಿ ಹಬ್ಬವ? ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ. ಸ್ನೇಹಿತರೆ, ಹೊಸ ವರ್ಷದ ಮೊದಲ ದಿನವನ್ನು ನಾವು ಯುಗಾದಿ ಅಂತ ಕರೆಯುತ್ತೇವೆ. ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇದು ಎಲ್ಲರಿಗೋಸ್ಕರ ಒಂದು ರೀತಿಯಾದ ಬಣ್ಣ ಬಣ್ಣದ ಹಬ್ಬ ಆಗಿರುತ್ತದೆ. ಈ ದಿನ ಪ್ರತಿಯೊಬ್ಬರು ತಮ್ಮ ಮನೆಯ ಮುಖ್ಯ ದ್ವಾರಗಳನ್ನು ಮಾವಿನ ತೋರಣಗಳನ್ನು ಕಟ್ಟಿ ಶೃಂಗಾರ ಮಾಡ್ತಾರೆ. ಎಲ್ಲರ ಮನೆಯ ಮುಂದೆ ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಯುಗಾದಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ತುಂಬಾ ಸಂತೋಷದಿಂದ ಆಚರಿಸುತ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯುಗಾದಿ ಹಬ್ಬದ ದಿನ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು, ಯುಗಾದಿ ಹಬ್ಬದ ಶುಭ ಫಲ ಸಿಗಬೇಕಂದ್ರೆ ಯಾವ ರೀತಿಯ ಕಾರ್ಯಗಳನ್ನು ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ. ಹಾಗೆ ಹೊಸ ವರ್ಷದ ದಿನ ತಾಯಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಕರೆತರಲು ನೀವೆಲ್ಲರೂ ಇಷ್ಟಪಡ್ತಾ ಇದ್ದರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಚಾನಲ್ಗೆ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಎಲ್ಲರಿಗಿಂತ ಮೊದಲು ನೋಡಬಹುದು. ನಂಬರ್ 1, ಎಲ್ಲರೂ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಹಬ್ಬ ಆಗಲಿ ಅಥವಾ ಯುಗಾದಿ ಹಬ್ಬವೇ ಇರಲಿ, ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ಜನರಿಗಾಗಲಿ ಆಚೆ ಇರುವಂಥ ಜನರಿಗೆ ಅವಮಾನ ಮಾಡಬಾರದು. ಜೊತೆಗೆ ಹಬ್ಬದ ದಿನಗಳಲ್ಲಿ ಯಾರೊಂದಿಗೂ ನೀವು ಜಗಳ ಆಡಬಾರದು. ಜೊತೆಗೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಡಬೇಕು. ನಂಬರ್ 2, ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ಮದ್ಯಪಾನ ಮಾಡಬಾರದು. ಜೊತೆಗೆ ಮಾಂಸಾಹಾರದ ಸೇವನೆಯನ್ನು ಸಹ ಮಾಡಬಾರದು. ಕೇವಲ ಮನೆಯಲ್ಲಷ್ಟೇ ಅಲ್ಲ, ಆಚೆ ಹೋಗಿ ನೀವು ಮಾಂಸ ಮದ್ಯದ ಸೇವನೆ ಮಾಡಿ ಮನೆಗೆ ಒಳಗಡೆ ಪ್ರವೇಶ ಮಾಡಬಾರದು. ಒಂದು ವೇಳೆ ಈ ತಪ್ಪನ್ನು ಮಾಡಿದ್ರೆ ಮನೆಯು ಅಪವಿತ್ರಗೊಳ್ಳುತ್ತದೆ. ಇವುಗಳ ಬದಲಿಗೆ ನೀವು ಮನೆಯಲ್ಲಿ ಹಬ್ಬದ ದಿನ ಹಾಲಿನಿಂದ ರೆಡಿಯಾದಂಥ ಪಾಯಸಗಳನ್ನು, ಸಿಹಿ ಪದಾರ್ಥಗಳನ್ನು ತಿನ್ನಬಹುದು. ಇನ್ನು ಮೂರನೇದಾಗಿ, ಯುಗಾದಿ ಹಬ್ಬದ ದಿನ ಕೊಳೆಯಾದ ಬಟ್ಟೆಗಳನ್ನಾಗಲಿ ಹರಿದು ಹೋದಂಥ ಬಟ್ಟೆಗಳನ್ನು ಧರಿಸಬಾರದು. ಸಾಧ್ಯವಾದಷ್ಟು ಈ ದಿನ ಹೊಸ ಬಟ್ಟೆಗಳನ್ನು ನೀವು ಧರಿಸಿಕೊಳ್ಳೋದು ಉತ್ತಮ ಆಗಿರುತ್ತದೆ. ಇದನ್ನು ಅತ್ಯಂತ ಶುಭ ಅಂತಲೂ ತಿಳಿಯಲಾಗಿದೆ. ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಯಾವತ್ತಿಗೂ ನಿಮ್ಮ ಮೇಲೆ ಇರುತ್ತದೆ. ಒಂದು ವೇಳೆ ನಿಮಗೇನಾದರೂ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಲು ಸಾಧ್ಯವಾಗದಂಥ ಪರಿಸ್ಥಿತಿ ಇದ್ದರೆ ನಿಮ್ಮಲ್ಲಿರುವಂಥ ಬಟ್ಟೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಧರಿಸಿಕೊಳ್ಳೋದು ಉತ್ತಮ ಆಗಿರುತ್ತದೆ. ಜೊತೆಗೆ ಈ ದಿನ ನಿಮಗೆ ಸಾಧ್ಯವಾದಷ್ಟು ಅನುಕೂಲಕ್ಕೆ ತಕ್ಕ ಹಾಗೆ ಆಚೆ ಇರುವಂಥ ಜನರಿಗೆ ದಾನ ಧರ್ಮವನ್ನು ಮಾಡಿರಿ. ಈ ರೀತಿ ಮಾಡಿದ್ರೆ ವರ್ಷವಿಡೀ ನಿಮಗೆ ಶುಭ ಫಲಗಳು ಸಿಗುತ್ತವೆ. ಈ ರೀತಿ ದಾನ ಧರ್ಮ ಮಾಡೋದರಿಂದ ಇನ್ನೊಬ್ಬರ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತಿಗೂ ಇರುತ್ತದೆ. ಈ ಮೂಲಕ ವರ್ಷವಿಡೀ ಜೀವನದಲ್ಲಿ ನೀವು ಸಂತೋಷದಿಂದ ಆರಾಮವಾಗಿ ಇರಬಹುದು. ಇನ್ನು 4ನೇದಾಗಿ, ಯುಗಾದಿ ಹಬ್ಬದ ದಿನಗಳಲ್ಲಿ ಪಂಚಾಂಗ ಪಾಲನೆಯನ್ನು ಮಾಡ್ತಾರೆ. ಇದನ್ನು ನೀವು ಮನೆಯಲ್ಲಿ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಮಾಡಬಹುದು. ಇದನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಜಪ ಪಠನೆ ಮಾಡ್ತಾ ಇರ್ತಾರೆ. ವರ್ಷಪೂರ್ತಿ ಏನೆಲ್ಲ ನಡೆಯುತ್ತದೆ ಅನ್ನೋದರ ಬಗ್ಗೆ ಅಲ್ಲಿ ಅವರು ನಿಮಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಒಂದು ವೇಳೆ ನೀವು ಅದನ್ನು ಕೇಳಿಸಿಕೊಳ್ಬೇಕಂದ್ರೆ ನೀವು ನಿಮ್ಮ ಮುಖವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕೇಳಬಾರದು. ಬದಲಿಗೆ ಪೂರ್ವ ಆಗಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕೇಳೋದು ಉತ್ತಮ ಆಗಿರುತ್ತದೆ. ನಂಬರ್ 5, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಆಗಿದೆ. ಹಲವಾರು ಮಹಿಳೆಯರಿಗೆ ಈ ಸಮಯದಲ್ಲಿ ಋತುಚಕ್ರ ಶುರು ಆಗಬಹುದು. ಈ ರೀತಿ ಆದಾಗ ಪೂರ್ತಿಯಾಗಿ 5 ದಿನ ಆದ ನಂತರ ತಲೆ ಸ್ನಾನವನ್ನು ನೀವು ಮಾಡಬೇಕಾಗಿರುತ್ತೆ. ಆ ನಂತರ ನೀವು ಅಡುಗೆ ಮನೆ ಒಳಗಾಗಲಿ ದೇವರ ಕೋಣೆ ಒಳಗಡೆ ಪ್ರವೇಶ ಮಾಡಬಹುದು. ಆದರೆ ಯುಗಾದಿ ಹಬ್ಬದ ದಿನ ಇಲ್ಲಿ ನೀವು ಅಡುಗೆ ಮನೆ ಆಗಲಿ ದೇವರ ಕೋಣೆ ಒಳಗಡೆ ಪ್ರವೇಶ ಮಾಡಬಾರದು. ಇನ್ನು 6ನೇದಾಗಿರುವ ವಿಷಯ ಏನಿದೆ ಅಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಖಾಲಿ ಇರಲು ಬಿಡಬಾರದು. ಜೊತೆಗೆ ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ನಿಂದ ರೆಡಿಯಾದಂಥ ಮಾವಿನ ತೋರಣಗಳನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವಂಥ ತಪ್ಪನ್ನು ನೀವು ಮಾಡಬಾರದು. ಇಲ್ಲಿ ಯುಗಾದಿ ಹಬ್ಬದ ದಿನ ನೈಸರ್ಗಿಕವಾಗಿ ಸಿಗುವಂಥ ಮಾವಿನ ಎಲೆಗಳನ್ನು ತಂದು ತೋರಣ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದು ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬೇಕಾದರೆ ಬೇವಿನ ಹೂಗಳನ್ನು ಎಲೆಗಳನ್ನು ಆ ತೋರಣದ ಜೊತೆ ಕಟ್ಟಿ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಮುಖ್ಯ ದ್ವಾರ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ, ಪವಿತ್ರವಾಗಿ ಕಾಣುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.